ದಮ್ಮೂರ ಶ್ರೀ ಭೀಮಾಂಬಿಕಾ ದೇವಿ ಮಠದಲ್ಲಿ 359ನೇ ಶಿವಾನುಭವ ಗೋಷ್ಠಿ. ಭಕ್ತಿಯಿಂದ ಭಜನೆ ಧ್ಯಾನ ಮಾಡಿದಾಗ ಮನಸ್ಸು ಹಗುರ. ವರದಿ ಶರಣಬಸಪ್ಪ ದಾನಕೈ ಯಲಬುರ್ಗಾ ತಾಲೂಕಿನ ದಮ್ಮೂರ ಗ್ರಾಮದಲ್ಲಿ ಮಹಾಶಿವಶಿರಡಿ ಶ್ರೀ ಭೀಮಾಂಬಿಕಾ ದೇವಿ ಮಠದಲ್ಲಿ ಚತುರ್ದಶಿ ಅಂಗವಾಗಿ 359ನೇ ಶಿವಾನುಭವ ಗೋಷ್ಠಿ ಜರುಗಿತು. ಭಕ್ತಿಯಿಂದ ಭಜನೆ ಮಾಡಿದಾಗ ಮನಸ್ಸು ಹಗುರವಾಗಿ ನೆಮ್ಮದಿ ಸಿಗುತ್ತದೆ ಎಂದು ಸಂಗನಾಳದ ಪುರಾಣ ಪ್ರವಚನಕಾರ ಭರಮಪ್ಪ ದಫೇದ ಅವರು ಶಿವರಾತ್ರಿ ಮಹತ್ವ ಕುರಿತು ಮಾತನಾಡಿದರು. ಪತಿ ಪತ್ನಿಯರು ಸಿಟ್ಟು ಕೋಪದ ಆವೇಶದಲ್ಲಿ ಇದ್ದಾಗ ದಿಢೀರನೆ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾರದೆ ಶಾಂತಿಯಿಂದ ತಾಳ್ಮೆಯಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಂಡಾಗ ನಮ್ಮ ಜೀವನದಲ್ಲಿ ಜಯ ಸಾಧಿಸಲು ಸಾಧ್ಯವಾಗುತ್ತದೆ. ಆಗ ನಮ್ಮ ಕುಟುಂಬ ಸಂತಸದಿಂದ ಇರುವುದಕ್ಕೆ ಸಾಧ್ಯ ಎಂದು ಶ್ರೀ ಭೀಮಾಂಬಿಕಾ ಶಿವಾನುಭವ ಸೇವಾ ಸಮಿತಿ ಅಧ್ಯಕ್ಷ ಶರಣಬಸಪ್ಪ ದಾನಕೈಯವರು ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಾಸ್ತಾವಿಕವಾಗಿ ರುದ್ರೇಶ ಹರಿಜನ ಮಾತನಾಡಿದರು. ಶ್ರೀಮಠದ ಒಡೆಯರಾದ ಹನುಮಂತಪ್ಪಜ್ಜ ಧರ್ಮರಾಜ್ ಶರಣಯ್ಯ ಗೋಹಿರೇಮಠ ಸಾನ್ನಿಧ್ಯ ವಹಿಸಿದರು. ಪ್ರಾರಂಭದಲ್ಲಿ ನವಜೀವನ ಸಮಿತಿ ಸದಸ್ಯರು ಶ್ರೀ ಮಂಜುನಾಥ ಸ್ವಾಮಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಕ್ತಿಯಿಂದ ಭಜನೆ ಮಾಡಿ ಪ್ರಾರ್ಥನೆ ಸಲ್ಲಿಸಿದರು. ಸಮಿತಿಯ ಡಿ ಮೌನೇಶ್ ಬಡಿಗೇರ, ಶರಣೇಗೌಡ ದ್ಯಾಮನಗೌಡ್ರು, ಬಾಬು ಸಾಬ್ ಕುಷ್ಟಗಿ, ದ್ಯಾಮಕ್ಕ ಜರಕುಂಟಿ, ಕಳಕಪ್ಪ ಹಡಪದ, ಯಮನೂರಪ್ಪ ಹಳ್ಳಿಕೇರಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ನಂತರ ಭಕ್ತಿಯಿಂದ ಅನ್ನಸಂತರ್ಪಣೆ ಜರುಗಿತು. ಕಳಶವನ್ನು ಇಟ್ಟು ಎಲ್ಲರಿಗೂ ಬೆಳಕು ಮಾಡಿ ತೋರಿಸಿದಂತ ಸ್ಥಾನದಲ್ಲಿ ನಿಂತು ಅವರು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ, ನಿಮ್ಮೆಲ್ಲರನ್ನ ಕರೀತಾ, ನಿಮ್ಮೆಲ್ಲರ ಸಲಹೆಯನ್ನು ತಗೋತಾ, ನಿಮ್ಮೆಲ್ಲರನ್ನ ಆತ್ಮೀಯತೆಯಿಂದ ಕರೆದು ಏನ್ ಮಾಡಬೇಕು, ಏನಿಲ್ಲ, ಏನ್ ಮಾಡೋಣ, ಏನ್ ಮಾಡಿದ್ರೆ ನಮ್ಮೂರು ಸುಧಾರಣೆ ಆಗುತ್ತೆ, ಏನ್ ಮಾಡಿದ್ರೆ ನಮ್ಮೂರು ಬೆಳಕಿ ಬರುತ್ತೆ, ಏನ್ ಮಾಡಿದ್ರೆ ನಮ್ಮೂರು ಚಂದ ಕಾಣ್ತೈತಿ ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಗುರುಗಳು ಸರ್, ನಾವು ನೋಡಿದಂಥ ದಮ್ಮೂರು ಈಗಿಲ್ಲ, ನಾವು ನೋಡಿದಂಥ ದಮ್ಮೂರಿಲ್ಲ. ಅವಾಗ ಆ ಕಿಮ್ಮಡಿ ಮಾಸ್ತರು, ನಾವು ಆ ಬೆಳಕಲ್ ಮಾಸ್ತರು, ನಾವೆಲ್ಲ ಒಂದು 7-8 ಮಂದಿ ತಯಾರಾಗಿ